ಸಿಕ್ರಿ ಸಿಕ್ರಿ. ಅಪ್ಪ ಮಗ ಇಬ್ರು ಸೇರಿ ಮನೆ ಖಾಲಿ ಮಾಡ್ಬಿಟ್ಟು ಗಾಯಬ್ ಆಗ್ಬಿಟ್ರಲ್ವಾ? ಗಾಯಬ್ ಗಾಯಬ್. ಏನ್ ಹಾಗೆ ನೋಡ್ತಾ ಇದ್ಯಾ? ಕಿಡ್ನಾಪ್, ಫ್ರೂಟಿ ನೆನ್ಪಿದ್ಯಾ? ನಿನ್ ಪೊಸಿಷನ್ ಅಲ್ಲಿ ನಾನು, ನನ್ ಪೊಸಿಷನ್ ಅಲ್ಲಿ ನೀನು. ಅದಕ್ಕೆ ಮರಿ ಹೇಳೋದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಗುಡ್ ಬಾಯ್. ಅಂದ್ರೆ ಓ, ಇದ ನಿನ್ ಪ್ರಾಬ್ಲಮ್ಮು. ನಿನಗ್ ಸಿಂಪತಿ ತೋರಿಸಿ ಫ್ರೂಟಿ ಕೊಡ್ಸಿದ್ದೆ ತಪ್ಪಾಯ್ತು. ಇವ್ರು ಯಾರು ಅಂತ ಗೊತ್ತೇನ್ರಿ? ಗೊತ್ತು. ನಿಮಗೆ ಹೋಮ್ ಮಿನಿಸ್ಟರ್, ನನಗೆ ಇವನೊಬ್ಬ ಕ್ರಿಮಿನಲ್, ದೇಶದ್ರೋಹಿ, ಟೆರರಿಸ್ಟ್ ಲೀಡರು. ಸರಿ ಸರಿ, ಕಂಪ್ಲೇಂಟ್ ಕೊಟ್ಟು ಹೋಗಿ ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಅಲ್ಲ, FIR ಫೈಲ್ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಕ್ಕೆ ನಾನಲ್ಲ, ಕಮಿಷನರ್ ಕೂಡ ಒಪ್ಪಲ್ಲ. ಯಾಕೆ? ಯಾಕೆಂದ್ರೆ ಅವ್ರ ಮಂತ್ರಿ. ಅಂದ್ರೆ ಈ ದೇಶದಲ್ಲಿ ಮಂತ್ರಿಗೆ ಬೇರೆ, ಮಾಮೂಲಿ ಮನುಷ್ಯರಿಗೆ ಬೇರೆ ಕಾನೂನು ಇದೆಯಾ? ಕಾನೂನ್ನ ರಕ್ಷಣೆ ಮಾಡೋ ನೀವೇ ಅದನ್ನ ಧಿಕ್ಕರಿಸಿದ್ರೆ ಬೇರೆ ಯಾರು ಅದನ್ನ ರಕ್ಷಣೆ ಮಾಡ್ತಾರೆ? ಅದನ್ನ ರಕ್ಷಣೆ ಮಾಡಕ್ ಹೋಗಿ ನನ್ನ ಬುಡಕ್ ಬಂದ್ರೆ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ? ಮೈ ಮೇಲೆ ಕಾಕಿ ಹಾಕೊಂಡು ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ಪೊಲೀಸ್ ಅಂದ್ರೆ ಪ್ರಿನ್ಸ್ ಆಫ್ ರೂಲ್. ಕೊಲ್ಲಕ್ಕೂ ರೆಡಿ ಇರಬೇಕು, ಸಾಯಕ್ಕೂ ರೆಡಿ ಇರಬೇಕು. ನಿಮ್ಮಂತ ಪೊಲೀಸು ಡಿಪಾರ್ಟ್ಮೆಂಟ್ಗೆ ಅವಮಾನ. ನನ್ ಡ್ಯೂಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಿನ್ನಿಂದ ಕಲ್ತ್ಕೊಬೇಕಾಗಿಲ್ಲ. ಹೇಳು, ನೋಡ್ತಾ ಇದ್ರ ಒಳಗೆ. ಹುಲಿ
ಗುಹೆಯನ್ನು ಬದಲಾಯಿಸಬಹುದು, ಆದ್ರೆ ಬೇಟೆನ ಬದಲಾಯಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀನೇ ಹೇಗೆ ಬಂದು ನನ್ನ ಬಲೆಗೆ ಬಿದ್ದೆ ನೋಡಿದ್ಯಾ? ಅಲ್ಲ, ಪಾಕಿಸ್ತಾನ್ ಜೈಲಿಂದ ತಪ್ಪಿಸ್ಕೊಂಡ್ ಬಂದು ನೀನು ಕಿಸ್ತಿದ್ದಾದ್ರೂ ಏನು, ಅಲ್ಲೇ ಇದ್ದಿದ್ರೆ ಪ್ರಾಣನಾದ್ರೂ ಉಳಿಯೋದಪ್ಪ. ಹುಚ್ಚ ಹುಚ್ಚ ನೀನು. ಅವತ್ತು ನೀನು ಏನು ಹೇಳ್ದೆ ಹೇಳು? ಪಾಕಿಸ್ತಾನದ ಜೊತೆ ನಡೆದದ್ದು ಯುದ್ಧ ಅಲ್ಲ, ಇದು ನಿಜವಾದ ಯುದ್ಧ ಅಂದೆ ಅಲ್ವಾ? ನಿಜವಾದ ಯುದ್ಧನ ನಾನು ಮಾಡು ತೋರಿಸ್ತೀನಿ. ಇದೇ ಆಗಸ್ಟ್ 15ಕ್ಕೆ. ಅವತ್ತು ನಿನ್ನ 120 ಕೋಟಿ ಜನಗಳ ಸ್ವಾತಂತ್ರ್ಯದ ಸಂಭ್ರಮನ ಶೋಕಾಚರಣೆ ಮಾಡ್ತೀನಿ. ಕರ್ನಾಟಕ, ಕಾಶ್ಮೀರ ಅನ್ನೋ ಭೇದ ಇಲ್ಲದೆ ದೇಶದ ಮೂಲೆ ಮೂಲೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ನಿನ್ನ ದೇಶನ ತುಕಡ ತುಕಡ ಮಾಡ್ತೀನಿ. ಅದನ್ನ ನೀನು ಕಣ್ಣಾರೆ ನೋಡ್ಬೇಕು. ನಿನ್ನ ದೇಶಭಕ್ತಿಯ ಹೃದಯ ನರಳಿ ನರಳಿ ಸಾಯ್ಬೇಕು. ವಸಂತಿಗೆ ಅವಳು ಗಂಡ ಬಂದು ಹೋದ್ಮೇಲೆ ಯಾವ ಇಂಜೆಕ್ಷನ್ ಕೊಟ್ರು ಎಫೆಕ್ಟ್ ಆಗ್ತಾ ಇಲ್ಲ. ಓವರ್ಡೋಸ್ ಕೊಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಭಯ ಆಗ್ತಾ ಇದೆ. ಸಂಕ್ರೇ ಅಯ್ಯೋ, ಇಷ್ಟು ದಿನ ಅವಳನ್ನ ಕೋಮಾದಲ್ಲಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ಅವಳಿಗೋಸ್ಕರ ಅಲ್ಲ, ಜೀವ ನಂತವಿರ್ಲಿ ಅಂತ. ಇವತ್ತು ಅವ್ ನನ್ನೇ ಬಿಟ್ಟೋದ್ಮ್ಯಾಕೆ ಅವಳು ಬದುಕಿದ್ರಷ್ಟು ಸತ್ರಷ್ಟು ಫಿನಿಶ್ ಮಾಡು. ನಾನ್ ಚಲಿ ಮಾತಾಡ್ತಿರೋದು ನೋಡಿ, ನಿಮ್ ತಾಯಿ ಚೆನ್ನಾಗಿದ್ದಾರೆ. ನನ್ನ ಎಂಜಲು ತಿಂದು ನನಗೆ ದ್ರೋಹ ಮಾಡ್ತೀಯ? ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ದ್ರೋಹ ಮಾಡೋ ನಿನಗೆ ನಾನ್ ದ್ರೋಹ ಮಾಡೋದ್ರಲ್ಲಿ ತಪ್ಪೇನು? ಇದು ದ್ರೋಹ ಅಲ್ಲ, ಜಿಹಾದ್ ಜಿಹಾದ್. ಅಪ್ಪು! ಕೊಲೆಗೆ ಸುಲಿಗೆಗೆ ಮಾಡಿ ಜಿಹಾದ್ ಅಂತ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಇನ್ನೊಂದು ಧರ್ಮಗೆ ನಾಶ ಮಾಡಿ ನಂದಕ್ಕೆ ಉದ್ಧಾರ ಮಾಡುವಂತ ಎಲ್ಲಿ ಹೇಳಿದೆ ನಮ್ ಧರ್ಮ? ಅರೆ ನಮ್ಮ ಖರಾಮ್, ಈ ದೇಶ ನಮ್ಮ ಶತ್ರು, ಇಲ್ಲಿನ ಜನ ನಮ್ಮ ವೈರಿಗಳು. ನಮ್ಮ ನೆಲ ಪಾಕಿಸ್ತಾನ, ಹಿಂದೂಸ್ತಾನ ಅಲ್ಲ. ಹುಟ್ಟಿಸಿದವನಿಗೆ ಅಪ್ಪ ಅನ್ನೋವನಿಗೆ ಮಗ ಅಂತಾರೆ, ಮತ್ತಾರನ್ನ ಅಪ್ಪ ಅನ್ನೋವನಿಗೆ ಏನಂತಾರೆ? ಸಲೀಂ! ಚಿಲ್ಲಾಮತ್! 80 ಕೋಟಿದು ಜನ, 10 ಕೋಟಿದು ಜನಾಂಗದ ಒಬ್ಬ ಮುಸ್ಲಿಂನ ರಾಷ್ಟ್ರಪತಿ ಅಂತ ಒಪ್ಕೊಳ್ಳೋದು ಒಂದು ಹಿಂದೂಸ್ತಾನ್ದಾಗೆ ಮಾತ್ರ ಸಾಧ್ಯ, ನಿನ್ನ ಪಾಕಿಸ್ತಾನ್ದಾಗೆ ಅಲ್ಲ. 80 ಕೋಟಿದು ಜನ ಜಾಕಿರ್ ಹುಸೇನ್ದು ತಬಲಾನ, ಬಿಸ್ಮಿಲ್ಲಾ ಖಾನ್ದು ಶಹನಾಯಿನ, ಅಮೀರ್ ಖಾನ್ದು ಸಿನಿಮಾನ ಮೆಚ್ಚಿ ಕೊಂಡಾಡೋದು ಈ ಹಿಂದೂಸ್ತಾನ್ದಾಗೆ ಮಾತ್ರ, ನಿನ್ನ ಪಾಕಿಸ್ತಾನ್ದಾಗೆ ಅಲ್ಲ. ಈ ದೇಶ ನಮ್ದಕ್ಕೆ ಏನ್ ಕಮ್ಮಿ ಮಾಡಿದೆ? ನಮ್ದಕ್ಕೆ ಅನ್ನ ಕೊಟ್ಟಿದೆ, ನಮ್ದಕ್ಕೆ ಕೆಲಸ ಕೊಟ್ಟಿದೆ, ಆಶ್ರಯಗೆ ಕೊಟ್ಟಿದೆ, ಪ್ರೀತಿಗೆ ಕೊಟ್ಟಿದೆ. ಈ ದೇಶ ನಮ್ದಕ್ಕೆ ಜನ್ಮ ಕೊಟ್ಟಿರೋ ಮಾಗಿ ದ್ರೋಹ ಮಾಡಿದ್ರೆ ಆ ಅಲ್ಲ ಖಂಡಿತವಾಗ್ಲೂ ನಿನಗೆ ಕ್ಷಮಿಸೋದಿಲ್ಲ. ಕಭಿ ಮಾಫ್ ನಹೀ ಕರೇಗಾ. माँ तुझे